ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರದ್ದು ಟಿಫಿನ್ ಆಯಿತಾ? ಇವತ್ತು ನಮ್ಮ ಮನೇಲಿ ಬಂದುಬಿಟ್ಟು ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಗೋಧಿ ದೋಸೆಗೆ ನಾನು ಆಶೀರ್ವಾದ್ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಚಪಾತಿ, ಪೂರಿ ಅಥವಾ ದೋಸೆ ಆಗಲಿ ಏನೇ ನಾವು ಗೋಧಿ ಐಟಮ್ ಮಾಡಿದ್ರೂ ಇದಕ್ಕೆ ನಾವು ಗೋಧಿ ಹಿಟ್ಟು ಆಶೀರ್ವಾದ್ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತೀವಿ. ಇದರಲ್ಲಿ ಝೀರೋ ಮೈದಾ, ಆಮೇಲೆ 100% ಆಟ ಇದು. ಸೊ ಅದ್ರ ಸಲುವಾಗಿ ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನು ಹೆಚ್ಚಿಗೆ ಬೇಕಾಗಲ್ಲ ಫ್ರೆಂಡ್ಸ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ನಾನು ಈ ಬಟ್ಲಲ್ಲಿ ಒಂದೆರಡು ಬಟ್ಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ನಾವು ದೋಸೆ ಹಿಟ್ಟು ಯಾವ ಥರ ಮಾಡಿ ಕಳಿಸ್ತೀವೋ ನೋಡಿ, ಅದೇ ಕ್ವಾಂಟಿಟಿಯಲ್ಲಿ ಕಳಿಸ್ಕೊಂಡ್ರೆ ಸಾಕು. ನಾನು ಈ ಬಟ್ಲಿಂದ 2 ಬಟ್ಲು ಗೋಧಿ ಹಿಟ್ಟು ತಗೊಂಡು ಒಂದ್ರಿ ಆಡ್ಕೊಂಡು ಜರಡಿ ಹಿಡಿದು ಅದಕ್ಕೆ ಬಿಟ್ಟು ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್. ಈ ಥರ ಕಲಿಸ್ಕೊಂಡಿದ್ದೀನಿ ನೋಡಿ. ನಾನು ಈಗ ಈ ಕ್ವಾಂಟಿಟಿ ಇದ್ದರೆ ಸಾಕು. ಇದಕ್ಕೆ ನಾನು ಏನೂ ಹಾಕಿಲ್ಲ ಫ್ರೆಂಡ್ಸ್, ಉಪ್ಪು ಒಂದೇ ಹಾಕಿರೋದು. ಸೋಡಾ ಹಾಕೋ ಅವಶ್ಯಕತೆ ಏನಿಲ್ಲ ಇದಕ್ಕೆ. ಓಕೆನಾ ಫ್ರೆಂಡ್ಸ್? ಇವಾಗ ದೋಸೆ ಹಾಕ್ಕೊಳ್ಳೋಣ ನಾವು. ಹಂಚಿಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಆಮೇಲೆ ಇದಕ್ಕೆ ಆಲೂಗಡ್ಡೆ ಪಲ್ಯ, ಕಾಯಿ ಚಟ್ನಿ, ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ ಅಥವಾ ಯಾವುದೇ ಗ್ರೇವಿ ಆಗಲಿ ಚೆನ್ನಾಗಿರುತ್ತೆ. ಆಮೇಲೆ ಇದೇನಂತಾರೆ, ವೆಜಿಟೇಬಲ್ ಕುರ್ಮಾನು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನಾವು ಇವಾಗ ಅಕ್ಕಿ ದೋಸೆ ಮಾಡ್ತೀವಿ, ಅಕ್ಕಿ ರವೆ ಇದೆಲ್ಲ ಮಾಡ್ತೀವಿ. ಆದರೆ ಇದು ಕೂಡ ಅವಾಗವಾಗ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೋಡೋಕ್ಕೂ ಕೂಡ ಒಂಥರ ಕ್ರಿಸ್ಪಿಯಾಗೂ ಮಾಡ್ಬೋದು ಇದನ್ನು. ಆಮೇಲೆ ಸಾಫ್ಟಾಗಿ ಕೂಡ ಮಾಡ್ಬೋದು. ನಮ್ಮ ಮನೇಲಿ ಕ್ರಿಸ್ಪಿಯಾಗೆ ಮಾಡೋದು ನಾವು ದೋಸೆ. ಸೊ ಅದ್ರ ಸಲುವಾಗಿ ನಾನು ಇದನ್ನು ಸ್ವಲ್ಪ ನೀರಾಗಿನೇ ಕಲಿಸ್ಕೊಂಡಿದ್ದೀನಿ ನೋಡಿ. ಈ ಕ್ವಾಂಟಿಟಿ ಇದ್ದರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಏನು ಬೇಕಾಗಿಲ್ಲ. ಈ ಥರ ಇದ್ದರೆ ಸಾಕು. ಆಮೇಲೆ ಇದಕ್ಕೆ ಕಾಯಿ ಚಟ್ನಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್? ನೋಡೋಣ. ಈಗ ತವಾ ಹೀಟಾಗಿದೆ ಫ್ರೆಂಡ್ಸ್. ನಂದು ತವಾ ಹಳೇದು. ಸೊ ಅದ್ರ ಸಲುವಾಗಿ ನಾನು ಇಲ್ಲಿ ಈರುಳ್ಳಿ ಮಾಡ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಗಜ್ಜಿಬಿಟ್ಟು ಈರುಳ್ಳಿ ಉಜ್ಜಿದ್ರೆ ಫ್ರೆಂಡ್ಸ್ ಚೆನ್ನಾಗಿ ತವಾಗ ಅಂದ್ಕೊಳ್ಳೋಣ. ದೋಸೆ ಅಂಟಲ್ಲ, ಬೇಗ ಈಸಿಯಾಗಿ ಹೇಳುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಇಲ್ಲಿ ನೋಡ್ಕೊಳ್ಳಿ, ನಾನು ಈರುಳ್ಳಿ ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಇದ್ರ ಮೇಲೆ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಮೇಲೆ ನಿಮಗೊಂದು ಟಿಪ್ ಹೇಳಬೇಕು. ನಮಗೆ ದೋಸೆ ಚೆನ್ನಾಗಿ ಬರಬೇಕಪ್ಪ, ಕಲರ್ಫುಲ್ಲಾಗಿ ಬರಬೇಕು ಅಂತಂದರೆ ದೋಸೆ ಹಿಟ್ಟೆಲ್ಲ ಆದಮೇಲೆ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕ್ತೀವಲ್ಲ, ಆವಾಗ 1 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಫ್ರೆಂಡ್ಸ್ ದೋಸೆ ಹುಯ್ಕೊಂಡ್ರೆ ನಮಗೆ ಕಲರು ಬರುತ್ತೆ. ಆಮೇಲೆ ಟೇಸ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆನಾ? ಆಮೇಲೆ ಯಾವಾಗಲೇ ಆಗಲಿ ದೋಸೆ ಹಾಕಬೇಕಾದ್ರೆ ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ದೋಸೆ ಹಾಕಿದ್ರೆ ದೋಸೆ ತುಂಬ ನೀಟಾಗಿ ಬರುತ್ತೆ. ಆಮೇಲೆ ದೋಸೆ ಹಾಕಿದ್ಮೇಲೆ ಬೇಕಾದರೆ ಮೀಡಿಯಮ್ ಉರಿ ಇಟ್ಕೋಬೋದು ಫ್ರೆಂಡ್ಸ್. ಓಕೆ, ನಮಗೆ ತವಾ ಹೀಟಾಗಿದೆ. ಈಗ ದೋಸೆ ಹಾಕ್ಕೊಳ್ಳೋಣ. ಮೈದಾಯಿಂದನೂ ಮಾಡ್ತಾರೆ ಫ್ರೆಂಡ್ಸ್. ಆದರೆ ಮೈದಾ ದೋಸೆಗಿಂತ ಇದೇ ಆದ್ರೇ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದಲ್ವಾ ಗೋಧಿ. ಮೈದಾ ಇದಕ್ಕಿಂತ ಸಿಕ್ಕಾಪಟ್ಟೆ ಸ್ಮೂತ್ ಬರುತ್ತೆ ಫ್ರೆಂಡ್ಸ್. ಅದು ಮೈದಾ ಹಿಟ್ಟು ಸ್ಮೂತ್ ಬರುತ್ತೆ, ಇದಕ್ಕಿಂತ ತಿನ್ನೋಕೆ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಿಗಿಂತನೂ. ಆದರೂ ಅದು ಜಾಸ್ತಿ ಅದು ಯೂಸ್ ಮಾಡಬಾರ್ದು ಮೈದಾ ಅಂತ ಹೇಳ್ಬಿಟ್ಟು ನಾವು ಇದನ್ನು ಗೋಧಿ ಹಿಟ್ಟನ್ನೇ ಇದು ಮಾಡ್ತೀವಿ ಫ್ರೆಂಡ್ಸ್. ಇದು ಕೂಡ ಸೂಪರಾಗಿರುತ್ತೆ. ನಿಮಗೆ ಕ್ರಿಸ್ಪಿ ಆಗಬೇಕು ಅಂದರೆ ಸ್ವಲ್ಪ ಹಿಟ್ಟು ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಮೂತ್ ಬೇಕಂದರೆ ಹಿಟ್ಟು ಸ್ವಲ್ಪ ದಪ್ಪ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಮಂದ ಮಾಡ್ಕೋಬೋದು ನೋಡಿ. ಇವಾಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರಬೇಕು, ದೋಸೆ ಆಗಿದೆ, ಬೆಂದಿದೆ ಇದು. ಸೊ ಇನ್ನೂ ಕ್ರಿಸ್ಪಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಅದನ್ನು ರೋಸ್ಟ್ ಮಾಡ್ಬೋದು. ನಮಗೆ ಕ್ರಿಸ್ಪಿ ಬೇಕು ಅಂತಂದರೆ ಇದು ಬಿಸಿ ಬಿಸಿ ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಆಯಿತಾ ಎಲ್ಲರದ್ದು ಟಿಫಿನು? ಆಷಾಢ ಮಂಗಳವಾರ ಬೇರೆ ಇವತ್ತು. ಎಲ್ಲರದ್ದು ಪೂಜೆ, ಟಿಫಿನು, ಅಡುಗೆ ಎಲ್ಲ ಆಯ್ತಾ ಫ್ರೆಂಡ್ಸ್ ಎಲ್ಲರದ್ದು?
ನೋಡಿ ಅಷ್ಟೇ ಫ್ರೆಂಡ್ಸ್, ನಾನು ಸ್ವಲ್ಪ ದಪ್ಪನೇ ಹಾಕಿದ್ದೀನಿ ದೋಸೆ. ದೋಸೆ ಆಮೇಲೆ ಇಡ್ಲಿ ಇಂಥವೆಲ್ಲ ಮಾಡಿಕೊಂಡು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಬೇಕಪ್ಪ ಅಂತಂದರೆ ಈ ಥರ ಗೋಧಿ ದೋಸೆ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಗೋಧಿ ದೋಸೆ ಮಾಡೋದೇ ಗೊತ್ತಿಲ್ಲ, ಅಂದರೆ ಗೋಧಿ ದೋಸೆ ಅಂತ ಹೇಳ್ಬಿಟ್ಟು ಇದೆ ಅಂತಲೇ ಅವ್ರಿಗೆ ಈಗ ಗೊತ್ತಿರಲ್ಲ ಫ್ರೆಂಡ್ಸ್. ಅದ್ರ ಸಲುವಾಗಿ ನಮ್ಮ ಮನೇಲಿ ಇವತ್ತು ಟಿಫನ್ ಮಾಡಿದ್ವಲ್ಲ, ಸೊ ಅದ್ರ ಸಲುವಾಗಿ ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಹಾಕ್ಕೊಳ್ಳೋಣ. ಸ್ವಲ್ಪ ಅಂಟ್ಕೊಳ್ಳಂಗೆ ಆಗುತ್ತೆ ಫ್ರೆಂಡ್ಸ್, ಇದು ಗೋಧಿ ಅಲ್ವಾ, ಬೇಗ ತವೆ ಬೇರೆ ಇಟ್ಟಿರುತ್ತೆ, ಆರಾಮಾಗಿ ಹಾಕ್ಕೋಬೋದು. ವರಲಕ್ಷ್ಮಿ ಪೂಜೆ, ಆಮೇಲೆ ನಾಗರ ಪಂಚಮಿ, ರಕ್ಷಾಬಂಧನ ಇವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಪಂಚಮಿ ದಿನ ನಾನು ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಯೂಟ್ಯೂಬ್ಗೆ. ಉಂಡೆಗಳು ಯಾವ ಥರ ಮಾಡ್ತಾರೆ, ನಮ್ಮ ಕಡೆ ಉಂಡೆಗಳು ಜಾಸ್ತಿ ಮಾಡೋದು ಶೇಂಗಾ ಉಂಡೆ, ಚಿಕ್ಕೆ ಅಂತ ಹೇಳ್ಬಿಟ್ಟು, ಕಡಲೆ, ಆಮೇಲೆ ತಂಬಿಟ್ಟು, ಇದೆಲ್ಲ ಜಾಸ್ತಿ ನಾವು ದೇವ್ರಿಗೆ ನೈವೇದ್ಯ ಮಾಡ್ತೀವಿ ನಮ್ಮ ಕಡೆ. ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇಟ್ಟು ನಾನು ಸ್ವಲ್ಪ ಇದು ನೆನಿಬಾರ್ದು ಫ್ರೆಂಡ್ಸ್. ಇಟ್ಟು ನಾನು ಸ್ವಲ್ಪ ಬೆಳಗ್ಗೆ ಬೇಗ ಕಲಸಿದ್ದೀನಿ ಇಟ್ಟು, ಸೊ ಅದ್ರ ಸಲುವಾಗಿ ನೆಂದಿದೆ. ಯಾಕಂದರೆ ನಮ್ಮ ಮಮ್ಮಿ ಡ್ಯೂಟಿಗೆ ಹೋಗ್ತಾರಲ್ಲ, ಅವ್ರ ಸಲುವಾಗಿ ಬೇಗನೆ ಮಾಡ್ತೀನಿ. ಸೊ ಆವಾಗ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಅದ್ರ ಸಲುವಾಗಿ ಇಟ್ಟು ಸ್ವಲ್ಪ ಜಾಸ್ತಿನೇ ಅಂದರೆ ಈ ಥರ ಸ್ವಲ್ಪ ಅರ್ಧೋಗ್ತವೆ ದೋಸೆ, ಸ್ವಲ್ಪ ಕಟ್ ಆಗ್ತವೆ ಮೂಲೆಗಷ್ಟೇ. ಸೊ ಅದ್ರ ಬಿಟ್ಟರೆ ಇನ್ನೇನೂ ಇಲ್ಲ. ಓಕೆ ಫ್ರೆಂಡ್ಸ್, ಇಷ್ಟೇ ಗೋಧಿ ದೋಸೆ ನೋಡಿ ಯಾವ ಥರ ಇದೆ. ಅದೇ ಫ್ರೆಂಡ್ಸ್ ಹೇಳ್ತಿಲ್ವಾ, ಇದು ಇಟ್ಟು ಜಾಸ್ತಿ ನೆಂದಿದೆ. ಸೊ ಅದ್ರ ಸಲುವಾಗಿ ತೆಗಿಯೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಿದೆ ಅಷ್ಟೇ, ಇನ್ನೇನು ಅದನ್ನು ಬಿಟ್ಟರೆ ಏನಿಲ್ಲ. ನೀವು ಆವಾಗಲೇ ಕಲಿಸ್ಕೊಂಡು ಆವಾಗಲೇ ಮಾಡ್ಕೋಬೋದು ದೋಸೆನ. ನೋಡಿ ಫ್ರೆಂಡ್ಸ್, ಇದ್ರ ಜೊತೆಗೆ ನಾನು ಮನೇಲಿ ಶೇಂಗಾ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್. ಓನಾ, ಬಾಯ್ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.